press the bell icon on the YouTube app and never miss another update. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಲಾಸ್ಟ್ 2 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ ಅಲ್ಲ. ಸೊ ಈ ಪ್ರಾಬ್ಲಮಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ಡನ್ನು ಫೈಂಡ್ ಔಟ್ ಮಾಡಿದ್ವಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಫೈಂಡ್ ಔಟ್ ಮಾಡಿದಾಗ ನಮಗೆ ಟೋಟಲ್ ಆನ್ಸರ್ ಎಷ್ಟು ಬಂದಿತ್ತು? 360 ಡಿಗ್ರಿ. ಆ್ಯಂಡ್ ಲಾಸ್ಟ್ ಪ್ರಾಬ್ಲಮ್ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಡಬ್ಲ್ಯೂ ಇದಿಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಆನ್ಸರ್ 360 degree. Here x, y and z are exterior angles. Similarly, x, y, z and w are exterior angles in this figure. So ಇದರ ಅರ್ಥ ಏನು? ಯಾವುದೇ ಪಾಲಿಗಾನನ್ನು ಕನ್ಸಿಡರ್ ಮಾಡಿ ಸಮ್ ಆಫ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಪಾಲಿಗಾನ್ ಮಸ್ಟ್ ಬಿ ಈಕ್ವಲ್ ಟು 360 degree. ಸೊ ಎಕ್ಸಾಂಪಲ್ ನಾವು ಲಾಸ್ಟ್ 2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ನೋಡಿದ್ವಿ. ಇಲ್ಲಿ ಇಂಟೀರಿಯರ್ ಆ್ಯಂಗಲನ್ನು ಫೈಂಡ್ ಮಾಡಿ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸನ್ನು ಯೂಸ್ ಮಾಡಿಕೊಂಡು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ಡನ್ನು ಸಮ್ ಮಾಡಿದಾಗ ನಮಗೆ ಆನ್ಸರ್ 360 ಡಿಗ್ರಿ ಬಂದಿತ್ತು. ಸೊ ಈ ಪ್ರಾಬ್ಲಮಲ್ಲೂ 4 ಎಕ್ಸ್ಟೀರಿಯರ್ ಆ್ಯಂಗಲ್ಸನ್ನು ಸಮ್ ಮಾಡಿದ್ರೆ 360 ಡಿಗ್ರಿ ಬಂದಿತ್ತು. ಸೊ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಪಾಲಿಗಾನ್ exterior angle of a polygon is 360 degree. ಸೊ ಯಾವುದೇ ಪಾಲಿಗಾನನ್ನು ಕನ್ಸಿಡರ್ ಮಾಡಿ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ ಸಮ್ಮು 360 ಡಿಗ್ರಿ ಇರುತ್ತೆ. ಸೊ ಇದ್ರ ಮೇಲೆ ಪ್ರಗಡೆ ಪ್ರಾಬ್ಲಮ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ಅವರು ನಂಬರ್ ಆಫ್ ಸೈಡ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೊಟ್ಟಿದ್ರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟು ಅಂತ ಹೇಳಿ ಕೊಟ್ಟಿರ್ತಾರೆ. ಟೋಟಲ್ ಸೈಡ್ಸ್ ಎಷ್ಟಿದೆ ಆ ಫಿಗರಲ್ಲಿ ಅಥವಾ ಡಯಾಗ್ರಾಮಲ್ಲಿ ಅಂತ ಹೇಳಿ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದರೆ ದ ಫಾರ್ಮುಲಾ ಈಸ್ ನಂಬರ್ ಆಫ್ ಸೈಡ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್ sum of exterior angle divided by each exterior angle. ಸೊ ಒಂದು ಪಾಲಿಗಾನಲ್ಲಿ ಟೋಟಲ್ ಎಷ್ಟು ಸೈಡ್ಸ್ ಇದೆ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿರ್ತಾರೆ. ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್, ಸೊ ಎಕ್ಸ್ಟೀರಿಯರ್ ಆ್ಯಂಗಲಿನ ಸಮ್ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಡಿವೈಡೆಡ್ ಬೈ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಅವರು ಪ್ರತಿ ಎಕ್ಸ್ಟೀರಿಯರ್ ಆ್ಯಂಗಲನ್ನು ಎಷ್ಟೆಷ್ಟು ಡಿಗ್ರಿ ಇರುತ್ತೆ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ 360 ಡಿವೈಡೆಡ್ ಬೈ ಅವ್ರು ಕೊಟ್ಟಿರೋಂಥ ಡಿಗ್ರಿ ಈಸ್ ಈಕ್ವಲ್ಸ್ ಟು ಮಾಡಿದ್ರೆ ನಂಬರ್ ಆಫ್ ಸೈಡ್ಸ್ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡ್ಬೋದು. ಸೊ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಪಾಲಿಗಾನ್ ಇಸ್ 360. ಅದೆಷ್ಟೇ ಸೈಡ್ಸ್ ಇನ್ ಪಾಲಿಗಾನ್ ಆಗಿರಲಿ ಎಕ್ಸ್ಟೀರಿಯರ್ ಆ್ಯಂಗಲಿನ ಸಮ್ಮು ಟೋಟಲ್ 360 ಡಿಗ್ರಿ ಇರುತ್ತೆ. ಎಕ್ಸಾಂಪಲ್, find x in the figure. So this is 50, 90, exterior angle is x and 110 degree. So first ಏನು ಮಾಡ್ತೀವಿ? We know that sum of exterior angle of a polygon is equals to 360 degree. So angles ಯಾವುದಿದೆ? 50 plus 90 plus 110 plus x is equals to 360 degree. So 110 plus 90, 200, 200 plus 50, 250. So 250 plus x is equals to 360 degree. So x is equals to 360 minus 250 degree. Left hand side aliro 250 right hand side ge hogutte. So x is equals to 0, 6 minus 5, 1,
3 minus 2 is 1. So x is equals to 110 degree. ಸೊ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಎಷ್ಟಿರುತ್ತೆ 360 ಡಿಗ್ರಿ ಇರುತ್ತೆ. ಅಷ್ಟು ಎಕ್ಸ್ಟೀರಿಯರ್ ಆ್ಯಂಗಲ್ಸನ್ನು ಸಮ್ ಮಾಡ್ತೀರಾ, ದಟ್ ಈಸ್ ಈಕ್ವಲ್ಸ್ ಟು 360. ಸೊ ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ನಾವು ಲಾಸ್ಟ್ ಎಕ್ಸಸೈಸ್ ಪೂರ ಇದೇ ಥರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿರೋದು. 50 + 90 + 110 ಡಿಗ್ರಿ. ಸೊ 360 minus 250, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 110 ಡಿಗ್ರಿ. ಸೊ another example. Find the number of sides of a regular polygon whose each exterior angle has a measure of 45 degree. So exterior angle na ಟೋಟಲ್ ಎಷ್ಟು ಸೈಡ್ಸ್ ಇದೆ ಪಾಲಿಗಾನಲ್ಲಿ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರತಿ ಎಕ್ಸ್ಟೀರಿಯರ್ ಆ್ಯಂಗಲಿನ ಮೆಷರ್ 45 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಸೈಡ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಸೈಡ್ಸ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಹೇಳಿದ್ವಲ್ಲ, ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗಾನ್ ಡಿವೈಡೆಡ್ ಬೈ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಟೋಟಲ್ ಎಕ್ಸ್ಟೀರಿಯರ್ ಆ್ಯಂಗಲ್ಸಿನ ಸಮ್ ಎಷ್ಟಿರುತ್ತೆ 360 ಡಿಗ್ರಿ. ಲೆಟ್ ನಂಬರ್ ಆಫ್ ಸೈಡ್ಸ್ ಬಿ ಎನ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಪದೇ ನಂಬರ್ ಆಫ್ ಸೈಡ್ಸ್ ಅಂತ ಬರೆಯೋದಕ್ಕಾಗಲ್ಲ. ಸೊ ಲೆಟ್ ಇಟ್ ಬಿ ಎನ್. ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ 360 ಡಿಗ್ರಿ. ಸೊ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಮೆಷರ್ಸ್ 45 ಡಿಗ್ರಿ ಅಂತ ಹೇಳಿಕೊಟ್ಟಿದ್ದಾರೆ. ಸೊ 45 ಡಿಗ್ರಿ. ಸೊ ಎನ್ ಇಸ್ ಈಕ್ವಲ್ಸ್ ಟು 5 ಇಂದ ಡಿವೈಡ್ ಮಾಡ್ತಾ ಹೋದರೆ 5 9s are 45. ಸೊ ನೆಕ್ಸ್ಟ್ 5 7s are 35. ನೆಕ್ಸ್ಟು 5 2s are 10. ನೆಕ್ಸ್ಟ್ 9 1s are 9, 9 8s are 72. ಸೊ n is equals to 8. ಅಂದರೆ ನಂಬರ್ ಆಫ್ ಸೈಡ್ಸ್ ಆಫ್ ಎ ಪಾಲಿಗಾನ್ ಆಸ್ 8. ಇಟ್ ಇಸ್ ಅನ್ ಆಕ್ಟಗನ್. ಸೊ ನಂಬರ್ ಆಫ್ ಸೈಡ್ಸ್ ಇಸ್ ಈಕ್ವಲ್ಸ್ ಟು 8. Next we'll start with the second exercise, that is 3.2. Exercise 3.2. Find x in the following figures. $125, $125, and this is x. So find x. Sum of exterior angles is equals to 360 degree. Triangle na name ಮಾಡ್ಕೊಳ್ಳಿ. Let this be A, B and C. So sum of exterior angles is equals to 360. Exterior angle ಯಾವುದಾದಿರೋದಿಲ್ಲಿ angle A plus angle B plus angle C is equals to 360 degree. So angle A is 125 degree, exterior angle plus angle B is 125 degree plus angle C is x, that is equals to 360. So 125 plus 125, 250 plus x is equals to 360 degree. Transfer 250 to right hand side, that is x is equals to 360 minus 250. So x is equals to 0, 1 and 1, 110 degree. X equals 110 degree. So 125 plus 125 plus 110 ನೀವು ಮತ್ತೆ ಆ್ಯಡ್ ಮಾಡಿ ನೋಡಿದ್ರೆ ಟೋಟಲ್ ಆನ್ಸರ್ 360 ಡಿಗ್ರಿ ಬರುತ್ತೆ. ಸೊ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ಸ್ ಟು 360 ಡಿಗ್ರಿ ಅಂತ ಹೇಳಿ ಗೊತ್ತಿದೆ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಇಸ್ ಈಕ್ವಲ್ಸ್ ಟು 360 ಡಿಗ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 360 ಮೈನಸ್ 250, ದಟ್ ಇಸ್ 110 ಡಿಗ್ರಿ. ಸೊ ಫಸ್ಟ್ ಎಕ್ಸಸೈಸಲ್ಲಿ ಕೂಡ ನಾವು ಇದೇ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗಿದ್ವಿ. Next one,
So this is 90, 60 degree, again this is 90, x and 70. ಸೊ ಈ ಥರ ಸಿಂಬಲ್ ಇದ್ದರೆ ಇದನ್ನು 90 ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ದಿಸ್ ಇಸ್ ಆಲ್ಸೋ 90 ಡಿಗ್ರಿ. ಲೆಟ್ ದಿಸ್ ಬಿ ಎ ಬಿ ಸಿ ಡಿ ಆ್ಯಂಡ್ ಇ ಅ ಪೆಂಟಗಾನ್. ಸೊ sum of exterior angle is equals to 360 degree. So angle A plus angle B plus angle C plus angle D plus angle E is equals to 360 degree. Angle A is 90 plus angle B is 70, angle C is X, angle D is 90 plus angle E is 60, that is equals to 360 degree. So 90 plus 90 180, 70 plus 60, 7 plus 6 is 13, that is 130 degree. 310 degree. So x plus 310 is equals to 360 degree. So transfer 310 to the right hand side. X is equals to 360 minus 310. So x is equals to 360 minus 310 is 50 degree. So x is equals to 50 degree. ನೀವು ಮತ್ತೆ ಇದಷ್ಟನ್ನು ಆ್ಯಡ್ ಮಾಡಿದ್ರೆ sum of the exterior angle is equals to 360 degree ಬರುತ್ತೆ. So next one, find the measures of each exterior angle of a polygon of 9 sides and ಇನ್ನೊಂದು 15 sides. ಸೊ ನಾವು ಎಕ್ಸಾಂಪಲಲ್ಲಿ ಹೇಳಿದ್ವಿ ಆ್ಯಂಗಲನ್ನು ಕೊಟ್ಟಾಗ ನಂಬರ್ ಆಫ್ ಸೈಡ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ ಸಿಮಿಲರ್ಲಿ ಸೈಡ್ಸ್ ಕೊಟ್ಟಿದ್ದಾರೆ, ಆ್ಯಂಗಲ್ಸನ್ನು ಫೈಂಡ್ ಔಟ್ ಮಾಡ್ತೀರಾ. ಸೊ ನಿಮಗೆ ಗೊತ್ತಿರೋ ಫಾರ್ಮುಲಾ ಯಾವುದು? ನಂಬರ್ ಆಫ್ ಸೈಡ್ ಇಸ್ ಈಕ್ವಲ್ಸ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್ ಡಿವೈಡೆಡ್ ಬೈ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಡಿವೈಡೆಡ್ ಬೈ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಅಲ್ವಾ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಫಾರ್ಮುಲಾ ಚೇಂಜ್ ಮಾಡ್ಕೊಳ್ಳಿ. ದಟ್ ಈಸ್ ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್ ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್. ಸೊ ಈಚ್ exterior angle is equals to sum of exterior angle divided by number of sides. ಸೊ ನಮಗೆ ಫಾರ್ಮುಲಾ ಗೊತ್ತಿದ್ದೇನು? ನಂಬರ್ ಆಫ್ ಸೈಡ್ಸ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಡಿವೈಡೆಡ್ ಬೈ ಈಚ್ ಎಕ್ಸ್ಟರ್ನಲ್ ಆ್ಯಂಗಲ್ ಅಂತ ಇತ್ತು. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. ದಟ್ ಈಸ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್. ಸೊ ಫೈಂಡ್ ಔಟ್ ಮಾಡಬೇಕಾಗಿರೋದೇ ಇದು. ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಇಸ್ ಈಕ್ವಲ್ಸ್ ಟು 360 degree divided by number of sides is 9. ಸೊ ಡಿವೈಡ್ ಮಾಡ್ತಾ ಹೋದರೆ 9 1s are 9, 9 4s are 36, 0, that is equals to 40 degree. Each exterior angle is equals to 40 degree. So same for 15 sides. So 15 sides ಗೆ ನೀವೇನು ಮಾಡ್ತೀರಾ? Each external angle is equals to sum of exterior angle divided by number of sides. Sum of exterior angles 360 degree divided by number of sides ಅವ್ರು ಕೊಟ್ಟಿರೋದು 15. So 360 divided by 15 ಅಂತ ಹೇಳಿ ಮಾಡ್ತೀರಾ. ಸೊ ಟೋಟಲ್ ನಂಬರ್ ಆಫ್ ಸೈಡ್ಸ್ ಎಷ್ಟು ಬರುತ್ತೆ ಫೈಂಡ್ ಔಟ್ ಮಾಡ್ತಾ ಹೋಗಿ. Next one, how many sides does a regular polygon have if the measure of an exterior angle is 24 degree? So third one, number of sides ಅನ್ನು ಫೈಂಡ್ ಔಟ್ ಮಾಡಬೇಕು. ಪ್ರತಿ ಎಕ್ಸ್ಟರ್ನಲ್ ಆ್ಯಂಗಲ್ 24 ಡಿಗ್ರಿ ಇದ್ದರೆ ಟೋಟಲ್ ನಂಬರ್ ಆಫ್ ಸೈಡ್ಸ್ ಎಷ್ಟಿರುತ್ತೆ? ಎಕ್ಸಾಂಪಲ್ ಮಾಡಿದ್ವಿ ನಾವು. ನಂಬರ್ ಆಫ್ ಸೈಡ್ಸ್ ಇಸ್ ಈಕ್ವಲ್ಸ್ ಟು sum of exterior angle
sum of exterior angle divided by each exterior angle. So we have to find the number of sides, let it be n is equals to sum of exterior angles is 360 degree divided by each exterior angle or ಪ್ರತಿ angle ಎಷ್ಟಿದೆ ಅಂತ ಕೇಳಿದರೆ 24 degree. So 360 divided by 24. 2 ones are 2 twos are, so 2 ones are 2, 2 8s are 16, 0. Again 2 6 are 2 90s are, 2 3s are 2 4s are 8, 2 5s are 10, 3 1s are 3 1s are 3, 3 5s are 15. So n is equals to 15. There are 15 sides in a polygon. So number of angles ಅನ್ನು ಕೊಟ್ಟು sides find out ಮಾಡಕ್ಕೆ ಹೇಳ್ತಾರೆ ಅಥವಾ number of sides ಅನ್ನು find out ಮಾಡಕ್ಕೆ ಹೇಳಿ number of angles ಅನ್ನು ಕೊಟ್ಟಿರ್ತಾರೆ. Next one, how many sides does a regular polygon have if each of its interior angles is 165 degree? So istottu exterior angles anna find out ಮಾಡಕ್ಕೆ ಹೇಳ್ತಾ ಇದ್ರು. How many sides does a regular polygon have if each of its interior angles is 165 degree? So exterior angle ಅನ್ನ sum ಎಷ್ಟಾಗುತ್ತೆ? In case polygon ಅಲ್ಲಿ ಪ್ರತಿ ಆ್ಯಂಗಲ್ಲು ಇಂಟೀರಿಯರ್ ಆ್ಯಂಗಲು 165 ಡಿಗ್ರಿ ಇದ್ದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಾಗುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ದಾರೆ. ಜೊತೆಗೆ ಹೌ ಮೆನಿ ಸೈಡ್ಸ್ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟು ಆ್ಯಂಗಲನ್ನು ಫೈಂಡ್ ಔಟ್ ಮಾಡ್ತೀರಾ, ಅದಾದಮೇಲೆ ಸೈಡ್ಸ್ ಎಷ್ಟಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಾ. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ಸ್ ಟು, ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಎಕ್ಸ್ಟೀರಿಯರ್ ಆ್ಯಂಗಲ್. ಎಕ್ಸ್ಟೀರಿಯರ್ ಆ್ಯಂಗಲನ್ನು ಫೈಂಡ್ ಔಟ್ ಮಾಡಬೇಕಂತ ಹೇಳಿದರೆ one formula ಇದೆ. So exterior angle is equals to 180 degree minus interior angle. Exterior angle is equals to 180 degree minus interior angle. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡೋದು? ಇನ್ ಕೇಸ್ ಇಂಟೀರಿಯರ್ ಆ್ಯಂಗಲ್ ಎಷ್ಟಿದೆ ಅಂತ ಹೇಳಿಕೊಟ್ಟು ಎಕ್ಸ್ಟೀರಿಯರ್ ಆ್ಯಂಗಲನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ exterior angle is equals to 180 minus 165 degree. So we have to find this exterior angle is equals to 180 degree minus interior angle ಅವರು ಕೊಟ್ಟಿದ್ದಾರೆ 165 degree. So 180 minus 165 is 15. So exterior angle 15 degree ಇದೆ ಅಂತ ಹೇಳಿ ಗೊತ್ತಾಯಿತು. ಇವಾಗ we have to find number of sides. So n is equals to sum of exterior angles divided by 15. Number of sides is equals to sum of exterior angle divided by each exterior angle, that is equals to 360 divided by 15 ಮಾಡ್ತಾ ಹೋಗ್ತೀರಾ, that is 15 ones are 15, so next 5 3s are 15, next 5 7s are 35, 5 2s are 10, next again 3 in the 3 1s are 3, 3 2s are 6, 3 4s are 12, where n is equals to 24. ಅಂದರೆ number of sides is equals to 24. So question ಏನು ಕೇಳಿದ್ರು ಅವರು, how many sides does a regular polygon have if each of an interior angle measures 165 degree? So number of sides ಎಷ್ಟಿದೆ ಫೈಂಡ್ ಔಟ್ ಮಾಡಬೇಕಿತ್ತು, ಬಟ್ ನಂಬರ್ ಆಫ್ ಸೈಡ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಿದೆ ಅಂತಲೇ ಗೊತ್ತಿಲ್ಲ. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಇಸ್ 180 degree minus interior angle. So 180 minus interior angle is 165 degree. 180 minus 165 15 degree. So ಈ 15 degree ಯಾವುದು, ಈಚ್ ಎಕ್ಸ್ಟೀರಿಯರ್ ಆ್ಯಂಗಲಿನ
ಮೆಜರು 15 ಡಿಗ್ರಿ ಆಗುತ್ತೆ. ದೆನ್ ನಂಬರ್ ಆಫ್ ಸೈಡ್ಸ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ಡಿವೈಡೆಡ್ ಬೈ each exterior angle, that is 360 divided by 15. N is equals to 24. Fifth one, is it possible to have a regular polygon with measure of each exterior angle as 22 degree? So ಪ್ರತಿ ಎಕ್ಸ್ಟೀರಿಯರ್ ಆ್ಯಂಗಲ್ 22 ಡಿಗ್ರಿ ಇದ್ದರೆ ಟೋಟಲ್ ನಂಬರ್ ಆಫ್ ಸೈಡ್ಸು ಎಷ್ಟು ಆಗ್ಬೋದು, ನಮಗೆ ಅದು ಫೈಂಡ್ ಔಟ್ ಮಾಡೋದಕ್ಕಾಗತ್ತಾ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಈಸ್ ಇಟ್ ಪಾಸಿಬಲ್ ಟು ಹ್ಯಾವ್ ಎ ರೆಗ್ಯುಲರ್ ಪಾಲಿಗಾನ್ ವಿತ್ ಮೆಜರ್ ಆಫ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆಸ್ 22 ಡಿಗ್ರಿ? ಸೊ ನಂಬರ್ ಆಫ್ ಸೈಡ್ಸನ್ನು ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಸೈಡ್ಸ್ ಇಸ್ ಈಕ್ವಲ್ಸ್ ಟು sum of exterior angle divided by each exterior angle. So number of sides n is equals to 360 divided by each exterior angle in a sum 22 degree ಅಂತ ಹೇಳಿದ್ದಾರೆ. 22. So 2 11s are 2 1s are 2, 2 8s are 16, 180. So 180 divided by 11. ಸೊ ಡಿವೈಡ್ ಮಾಡ್ತಾ ಹೋದರೆ ನಮಗೆ ಆಬ್ವಿಯಸ್ಲಿ ಅಲ್ಲಿ ಡೆಸಿಮಲಲ್ಲಿ ನಂಬರ್ ಸಿಗ್ತಾ ಹೋಗುತ್ತೆ. ಸೊ 11 1s 11 ಮಾಡ್ತೀರಾ, 80 ಬರುತ್ತೆ. ನೆಕ್ಸ್ಟ್ 11 7s 77, 3 ಉಳಿಯುತ್ತೆ, ಪಾಯಿಂಟ್ ಹಾಕಿ 0 ತಗೊಳ್ತೀರಾ, ಅಲ್ಲಿಗೆ ಡೆಸಿಮಲಲ್ಲಿ ಬರುತ್ತೆ. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. This is not possible. It is not possible to find a regular polygon. So ರೆಗ್ಯುಲರ್ ಪಾಲಿಗಾನ್ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ ಅಂದರೆ ಸೈಡ್ಸ್ ಎಷ್ಟಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಂತ ಹೇಳಿದ್ರೆ ನಮಗೆ ಕ್ಲೀನಾಗಿ ಡಿವೈಡ್ ಆಗಬೇಕಿತ್ತು. ಬಟ್ 180 ಡಿವೈಡೆಡ್ ಬೈ 11 ಮಾಡಿದಾಗ ನಮಗೆ ಡೆಸಿಮಲಲ್ಲಿ ಆನ್ಸರ್ ಸಿಕ್ಕತ್ತೆ. ಸೊ ಈ ಥರ ಡೆಸಿಮಲಲ್ಲಿ ಆನ್ಸರ್ ಸಿಕ್ಕರೆ ವಿ ಕ್ಯಾನ್ ನಾಟ್ ಫೈಂಡ್ ದ ನಂಬರ್ ಆಫ್ ಸೈಡ್ಸ್. ಸೊ ನಂಬರ್ ಆಫ್ ಸೈಡ್ಸ್ನ ಡೆಸಿಮಲಲ್ಲಿ ಹೇಗೆ ಡಿನೋಟ್ ಮಾಡೋಕ್ಕಾಗುತ್ತೆ? ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ನೆಕ್ಸ್ಟ್ ಸಬ್ ಕ್ವಶನ್, ಕ್ಯಾನ್ ಇಟ್ ಬಿ ಆನ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್? ವೈ? ಸೊ ಇದು ಇಂಟೀರಿಯರ್ ಆ್ಯಂಗಲ್ ಆಗುತ್ತಾ ಅಂತ ಹೇಳಿ ಕೇಳಿದ್ದಾರೆ. ಸೊ ನಂಬರ್ ಆಫ್ ಸೈಡ್ಸ್ ಇಸ್ ಈಕ್ವಲ್ಸ್ ಟು, so number of sides is equals to same sum of interior angles divided by each interior angle. Sum of interior angle divided by each interior angle. So number of sides n is equals to, ಸೊ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಎಷ್ಟಿದೆ? n - 2 × 180 ಡಿಗ್ರಿ. ನಮಗೆ ಪಾಲಿಗಾನ್ ಯಾವುದು ಅಂತಲೇ ಗೊತ್ತಿಲ್ಲ. ಸೊ ಫಾರ್ಮುಲಾ ಹಾಕ್ತೀವಿ, n - 2 × 180 ಡಿಗ್ರಿ ಇಂಟು 180 ಡಿಗ್ರಿ ಡಿವೈಡೆಡ್ ಬೈ ಈಚ್ ಇಂಟೀರಿಯರ್ ಆ್ಯಂಗಲ್. ಸೊ ಇಂಟೀರಿಯರ್ ಆ್ಯಂಗಲ್ಸ್ ಎಷ್ಟಿರುತ್ತೆ? 22 ಡಿಗ್ರಿ. ಸೊ 22 × n ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, 22 × n is equals to 180 × n is 180n minus 2 × 180 is 360 ಡಿಗ್ರಿ. ಸೊ 22n ರೈಟ್ ಹ್ಯಾಂಡ್ ಸೈಡಿಗೆ ಹಾಕ್ತೀರಾ, 360 is equals to 180n minus 22n. So 360 is equals to, so 180 minus 22 ಮಾಡಿದಾಗ 180 minus 20 is 160, that is 158. So 360 divided by 158 is equals to n.
ಸೊ ಇಲ್ಲೇ ನೋಡಿ ಲಾಸ್ಟ್ ಡಿಜಿಟು 0 ಇದೆ, ಇಲ್ಲಿ ಲಾಸ್ಟ್ ಡಿಜಿಟು 8 ಇದೆ. ನೀವು ಟೂ ಇಂದ ಡಿವೈಡ್ ಮಾಡ್ತಾ ಹೋಗ್ತೀರಾ, ನಮಗೆ ಅಗೇನ್ ಇಲ್ಲಿ ಡೆಸಿಮಲ್ಲೇ ಬರ್ತಾ ಹೋಗುತ್ತೆ. ಸೊ ಎನ್ ಡೆಸಿಮಲಲ್ಲಿ ಬಂದಾಗ ವಿ ಕ್ಯಾನಾಟ್ ಫೈಂಡ್ ದ ಇಂಟೀರಿಯರ್ ಆ್ಯಂಗಲ್ಸ್ ಇನ್ನು ಸೈಡ್ಸ್ ಎಷ್ಟು ಅಂತ ಹೇಳಿ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ದಿಸ್ ಇಸ್ ನಾಟ್ ಪಾಸಿಬಲ್. ಸೊ ಎ ಸಬ್ ಕ್ವಶನ್ ಏನಿತ್ತು, ಇಸ್ ಇಟ್ ಪಾಸಿಬಲ್ ಟು ಹ್ಯಾವ್ ಎ ರೆಗ್ಯುಲರ್ ಪಾಲಿಗಾನ್ ವಿತ್ ಮೆಜರ್ ಆಫ್ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆಸ್ 22 ಡಿಗ್ರಿ. ಸೊ 22 ಡಿಗ್ರಿ ಪ್ರತಿ ಎಕ್ಸ್ಟೀರಿಯರ್ ಆ್ಯಂಗಲ್ ಇದ್ದರೆ ನಮಗೆ ಟೋಟಲ್ ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ ಫೈಂಡ್ ಔಟ್ ಮಾಡೋದಕ್ಕಾಗುತ್ತಾ ಅಂತ ಹೇಳಿ ಕೇಳಿದರು. ಸೊ n = 360 ಡಿವೈಡೆಡ್ ಬೈ 22. ಡೆಸಿಮಲಲ್ಲಿ ಆನ್ಸರ್ ಬರ್ತಾ ಇತ್ತು. ಡೆಸಿಮಲಲ್ಲಿ ಬಂದರೆ ನಮಗೆ ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಗಲ್ಲ. ಸೊ ದಟ್ ವಾಸ್ ನಾಟ್ ಪಾಸಿಬಲ್. So second question was, can it be an interior angle of a regular polygon? Why? So ಅದು ಇಂಟೀರಿಯರ್ ಆ್ಯಂಗಲ್ ಆಗಿದ್ದಿದ್ರೆ ಆ ರೆಗ್ಯುಲರ್ ಪಾಲಿಗಾನ್ ಏನಾಗ್ತಿತ್ತು ಅಂತ ಹೇಳಿ ಕೇಳಿದರು. ನಂಬರ್ ಆಫ್ ಸೈಡ್ಸನ್ನು ಫೈಂಡ್ ಔಟ್ ಮಾಡ್ತೀರಾ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್, ಸೇಮ್ ಫಾರ್ಮುಲಾ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಡಿವೈಡೆಡ್ ಬೈ ಈಚ್ ಇಂಟೀರಿಯರ್ ಆ್ಯಂಗಲ್. ಸೊ 360 ಸಮ್ ಆಫ್ ಇಂಟೀರಿಯರ್ ಆ್ಯಂಗಲನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಟೋಟಲ್ ಎಷ್ಟು ಸೈಡ್ಸ್ ಇದೆ ಅಂತಲೇ ಗೊತ್ತಿಲ್ಲ, ಫಾರ್ಮುಲಾ ಅಪ್ಲೈ ಮಾಡಿದ್ವಿ. n-2 × 180 ಡಿಗ್ರಿ, ಇಂಟೀರಿಯರ್ ಆ್ಯಂಗಲ್ 22 ಡಿಗ್ರಿ. So 22 into n is 22n is equals to 180 into n minus 180 into 2 is 360. So simplify ಮಾಡಿದಾಗ n is equals to 360 divided by 158. So divide ಮಾಡ್ತಾ ಹೋಗಿ ನಮಗೆ ಅಗೇನ್ ಡೆಸಿಮಲೇ ಬರುತ್ತೆ. So this is also not possible. Next one, what is the minimum interior angle possible for a regular polygon and why? So what is the minimum interior angle possible for a regular polygon? Minimum interior angle ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪಾಲಿಗಾನ್ ನಮಗೆ ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಮಿನಿಮಮ್ 3 ಸೈಡ್ಸ್ ಇಂದನೇ ನಮಗೆ ಪಾಲಿಗಾನ್ ಶುರು ಆಗೋದಲ್ವಾ, ದಟ್ ಇಸ್ ಟ್ರಯಾಂಗಲ್. Consider an equilateral triangle. Let ABC is an equilateral triangle. All sides are equal. So minimum angle ಎಷ್ಟಿರಬೇಕು ಅಂತ ಹೇಳಿ ಕೇಳಿದ್ದಾರೆ. ಇಂಟೀರಿಯರ್ ಆ್ಯಂಗಲ್ಸು ಮಿನಿಮಮ್ ಆ್ಯಂಗಲ್ಸ್ ಎಷ್ಟಿರಬೇಕು. Then angle sum is equals to n-2 into 180 degree. Where n is equals to number of sides, that is 3 minus 2 into 180. So n is equals to 180 degree. So ಇಲ್ಲಿ ನಮಗೆ 3 ಆ್ಯಂಗಲ್ಸ್ ಎಷ್ಟು ಅಂತ ಹೇಳಿ ಗೊತ್ತಿಲ್ಲ, ಲೆಟ್ ಇಟ್ ಬಿ x. ಸೊ ಆ್ಯಂಗಲ್ A ಪ್ಲಸ್ ಆ್ಯಂಗಲ್ B ಪ್ಲಸ್ ಆ್ಯಂಗಲ್ C is equals to 180 degree. x plus x is 3x is equals to 180 degree. Where x is equals to 180 divided by 3. 3 ones are 3, 6 are 18, that is equals to 60. So x is equals to 60 degree. So minimum interior angle 60 degree irutte. So what is the minimum interior angle possible for a regular polygon? ಸೊ ಒಂದು ರೆಗ್ಯುಲರ್ ಪಾಲಿಗಾನನ್ನು ಕನ್ಸಿಡರ್ ಮಾಡೋದಕ್ಕೆ ಹೇಳಿದ್ದಾರೆ. ನಮಗೆ ಪಾಲಿಗಾನ್ ಶುರು ಆಗೋದೆ ಸ್ಟಾರ್ಟಿಂಗ್ 3 ಸೈಡ್ಸಿಂದ, ದಟ್ ಈಸ್ ಅ ಟ್ರಯಾಂಗಲ್. ಸೊ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದ್ದೀವಿ. ಟ್ರಯಾಂಗಲಲ್ಲಿ ಮಿನಿಮಮ್ ಆ್ಯಂಗಲ್ ಎಷ್ಟಿರ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಒಂದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದಾಗ ಪ್ರತಿ ಆ್ಯಂಗಲ್ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ನಂಬರ್ ಆಫ್ ಸೈಡ್ಸು 3 ಇರುತ್ತೆ. ಸೊ ಆ್ಯಂಗಲ್ ಸಮ್ 180 ಡಿಗ್ರಿ. ಸೊ 3x is equals to 180 ಡಿಗ್ರಿ, ದನ್ x is equals to 60 ಡಿಗ್ರಿ. ಅಂದರೆ ಮಿನಿಮಮ್ ಆ್ಯಂಗಲ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ 60 ಡಿಗ್ರಿ ಇರುತ್ತೆ. ಸೊ ನೆಕ್ಸ್ಟ್ sub question, what is the maximum exterior angle possible for a regular polygon? ಸೊ ಸೇಮ್ ಒಂದು ರೆಗ್ಯುಲರ್ ಪಾಲಿಗಾನನ್ನು ಕನ್ಸಿಡರ್ ಮಾಡಿ ಅದರಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲಿನ ಸಮ್ಮು ಮ್ಯಾಕ್ಸಿಮಮ್ ಎಷ್ಟಿರ್ಬೋದು. ಸೊ ಇದೇ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿ ಯಾವ್ದಾದ್ರು ಒಂದು ಸೈಡನ್ನು ಎಕ್ಸ್ಟೆಂಡ್ ಮಾಡಿ, ಸೊ ಒಂದು ಆ್ಯಂಗಲ್ ಲೆಟ್ ಇಟ್ ಬಿ ವೈ, ದಿಸ್ ವಿಲ್ ಬಿ ದ ಎಕ್ಸ್ಟೀರಿಯರ್ ಆ್ಯಂಗಲ್. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಾಗಿರ್ಬೋದು? ಎಕ್ಸ್ಟೀರಿಯರ್ ಆ್ಯಂಗಲ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? 2 lines
intersecting at the same point is known as linear pair of angles. So linear pair of angle ina consider ಮಾಡ್ತೀರಾ, that is x plus y is equals to 180 degree. A sub question ಮಾಡುವಾಗ ನೋಡಿದ್ವಿ x is equals to 60 ಬಂದಿತ್ತು. So 60 plus y is equals to 180 degree, where y is equals to 180 minus 60. Y is equals to 180 minus 60 is 120 degree. So y equals 120 degree. Interior angles minimum 60 degree angles barbodu, exterior angle maximum 120 degree barbodu. So this completes our exercise 4.2. Thank you.